ವಿಜಯಪುರದಲ್ಲಿ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಆಚರಣೆಗೆ ತಯಾರಿ ನಡೆದಿದೆ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ಆಗಿದ್ದು ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಕಿತ್ತೂರು ಕರ್ನಾಟಕದಲ್ಲಿ ಜೆಡಿಎಸ್ ಬಲವರ್ಧನೆಗೆ ಕಸರತ್ತು ನಡೆಸಲಾಗಿದೆ. ಕುಮಾರಸ್ವಾಮಿ, ದೇವೇಗೌಡ ಸೇರಿ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದ ಜಿಲ್ಲೆಗಳ ಕಾರ್ಯಕರ್ತರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ಗೆ ಬೆಂಬಲ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ತುಂಬಿದೆ. ಆ ಹಿನ್ನೆಲೆಯಲ್ಲಿ ಈ ಬೃಹತ್ ಸಮಾವೇಶ ಮಾಡೋದಕ್ಕೆ ಜೆಡಿಎಸ್ ಮುಂದಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ಗೆ ಬೆಂಬಲ ಇದೆ. ಆ ಹಿನ್ನೆಲೆಯಲ್ಲಿ ಈ ಸಮಾವೇಶ ಆಯೋಜನೆ ಮಾಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಮಾವೇಶ ನಡೆಯುತ್ತೆ. ವಿಜಯಪುರದಲ್ಲಿ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಆಚರಣೆಗೆ ಸಕಲ ತಯಾರಿ ನಡೆದಿದೆ. ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ. ಮತ್ತೊಂದು ಕಡೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಸಮಾವೇಶ ಆಗಲಿಕ್ಕೆ ಹೋಗ್ತಾ ಇರೋದು. ಈ ಸದ್ದ ನನ್ನ ಜೊತೆಗೆ ಮಾತನಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಯಾವ ರೀತಿಗೆಲ್ಲ ಸಮಾವೇಶ ನಡೆಯುತ್ತೆ ಮತ್ತೆ ಪಕ್ಷದ ಬಲವರ್ಧನೆಗೆ ಏನೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಒಂದು ಸಮಾವೇಶ ಆಗುತ್ತೆ ಅನ್ನೋದ್ರ ಬಗ್ಗೆ. ಈಗಾಗಲೇ ಜನತಾ ಸಮಾವೇಶ ಪಕ್ಷದ 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಣೆ ಹಾಸನ ಜಿಲ್ಲೆಯ ಸಮಾವೇಶದ ಮೂಲಕ ಪ್ರಾರಂಭ ಏನಾಗಿದೆ. ಇನ್ನು ರಾಜ್ಯದಲ್ಲಿ ಅನೇಕ ವಿಭಾಗಗಳಲ್ಲಿ ಇದೇ ರೀತಿ ಬೃಹತ್ ಸಮಾವೇಶಗಳು ನಡೀಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ 2ನೇ ಸಮಾವೇಶ ಬಂದು ಇವತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಸೇರ್ತಕ್ಕಂಥ 7 ಜಿಲ್ಲೆಗಳ ಪೈಕಿ ಇವತ್ತು ವಿಜಯಪುರ ಜಿಲ್ಲೆಯನ್ನೇ ವಿಶೇಷವಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಬಹುಶಃ ಜನತಾದಳ ಪಕ್ಷದ ಒಂದು ಬೇಸ್ ಏನಿದೆ ಭಾಳ ಗಟ್ಟಿಯಾಗಿ ಇಲ್ಲಿ ಕಾರ್ಯಕರ್ತರು ಇದ್ದಾರೆ. ಜೊತೆಯಲ್ಲಿ ಇಲ್ಲಿ ನಮ್ಮನ್ನು ಪ್ರೀತಿಸ್ತಕ್ಕಂಥ ವರ್ಗ ಇದ್ದಾರೆ. ಅದಕ್ಕೆ ಕಾರಣ ಬಹುಶಃ ಇಲ್ಲಿ ಒಂದು ಆಧುನಿಕ ಭಗೀರಥರಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 83ನೇ ಇಸ್ವಿಯಿಂದ, ಅದು 83ರಲ್ಲಿ, 85ರಲ್ಲಿ, 89ರಲ್ಲಿ, 95, 90ರಲ್ಲಿ ಎಲ್ಲವೂ ಕೂಡ ಭಾಷಣದ ವೇಳೆ ನಾನು ಚರ್ಚೆ ಮಾಡ್ತೇನೆ. ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಬಹುಶಃ ಈ ಭಾಗದ ರೈತರ ಜೀವನವನ್ನು ಹಸನಗೊಳಿಸ್ತಕ್ಕಂಥದ್ದಕ್ಕೆ ಒಂದು ರೀತಿ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ಒಂದು 15 ಲಕ್ಷ ಎಕರೆಗೂ ಹೆಚ್ಚು ರೈತರ ಹೊಲ ಗದ್ದೆಗಳಿಗೆ, ಜಮೀನುಗಳಿಗೆ ಒಂದು ಹಸಿರು ಕ್ರಾಂತಿಯ ಒಂದು ಪರಿವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ಅದನ್ನು ಈ ಭಾಗದ ರೈತರು ಯಾವತ್ತಿಗೂ ಕೂಡ ಮರ್ತಿಲ್ಲ. ಅದಕ್ಕೆ ನಾನು ಕೂಡ ಸಾಕ್ಷಿ ಇದ್ದೇನೆ. ನನ್ನ ಪ್ರವಾಸದ ವೇಳೆ ನಾನು ಈ ಮೊನ್ನೆ 3 ತಿಂಗಳಿಂದನೂ ಕೂಡ ನಾನು ಪ್ರವಾಸ ಮಾಡಿದಾಗ ಬಿಜಾಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಜನ ಇವತ್ತಿಗೂ ಕೂಡ ದೇವೇಗೌಡರು ಸಾಹೇಬರು ಆಲ್ಮಟ್ಟಿ ವಿಚಾರದಲ್ಲಿ ಆ ಒಂದು ಕ್ರಸ್ಟ್ ಗೇಟ್ನ ಅಳವಡಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಅನುಮೋದನೆಯನ್ನು ಕೊಟ್ಟರು ಅವರು ಇರಿಗೇಷನ್ ಮಂತ್ರಿಗಳಾಗಿದ್ದಾಗ, ಈ ರೀತಿ ನಾನಾ ವಿಚಾರಗಳಿದೆ. ಮತ್ತು UKP ಫೇಸ್ 1 ಇರ್ಬೋದು, ಫೇಸ್ 2 ಇರ್ಬೋದು, ಇದಕ್ಕೆ ಕಾರ್ಯಕಲ್ಪ ಕೊಟ್ಟಂಥದ್ದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಇವೆಲ್ಲವೂ ಕೂಡ ಈ ಭಾಗದ ಜನತೆ ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ತಾರೆ. ಕೆಲಸ ಮಾಡಿದ್ದೇವೆ, ದುಡಿದಿದ್ದೇವೆ, ಜನ ನಮ್ಮನ್ನು ಪ್ರೀತಿಸ್ತಾರೆ. ಇವತ್ತು ಬಂದು ಇಲ್ಲೇ ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಚ್ಛೆ ಆಗಿದೆ. ಇದಿಷ್ಟು ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ವಿಜಯಪುರದ ಕನ್ನಡ ಜೊತೆಗೆ ಷಡಕ್ಷರಿ ಸ್ವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.